ಒಂದಾನೊಂದು ಕಾಲದಲ್ಲಿ ಸುಂದರವಾದ ಕಾಡೊಂದರಲ್ಲಿ ಒಂದು ಚುರುಕು ಮೊಲ ವಾಸಿಸುತ್ತಿತ್ತು. ಅದು ತುಂಬಾ ವೇಗವಾಗಿ ಓಡುತ್ತಿತ್ತು. ತನ್ನ ವೇಗದ ಬಗ್ಗೆ ಅದಕ್ಕೆ ತುಂಬಾ ಅಹಂಕಾರ. ಕಾಡಿನ ಇತರ ಪ್ರಾಣಿಗಳನ್ನು, ವಿಶೇಷವಾಗಿ ನಿಧಾನವಾಗಿ ನಡೆಯುವ ಆಮೆಯನ್ನು ನೋಡಿ ಸದಾ ನಗುತ್ತಿತ್ತು. ಒಂದು ದಿನ ಮೊಲ ಆಮೆಗೆ ಹೇಳಿತು, ನೀನು ಅಷ್ಟು ನಿಧಾನ, ನಿನ್ನ ಜೀವನವೇ ನಡೆಯುವುದರಲ್ಲೇ ಕಳೆಯುತ್ತದೆ. ನನ್ನ ಜೊತೆ ಓಟಕ್ಕೆ ಬರ್ತೀಯಾ? ಆಮೆ ಶಾಂತವಾಗಿ ಉತ್ತರಿಸಿತು, ವೇಗವಿಲ್ಲವಲ್ಲ, ಪ್ರಯತ್ನ ಮುಖ್ಯ. ಮೊಲ ನಗುತ್ತಾ ಸವಾಲು ಒಪ್ಪಿಕೊಂಡಿತು. ಕಾಡಿನ ಎಲ್ಲ ಪ್ರಾಣಿಗಳು ಸೇರಿ ಓಟವನ್ನು ನೋಡಲು ಬಂದವು. ಗುರಿ ರೇಖೆ ನಿಗದಿಪಡಿಸಲಾಯಿತು. ಓಟ ಆರಂಭವಾಯಿತು. ಮೊಲ ಕ್ಷಣಗಳಲ್ಲಿ ತುಂಬಾ ದೂರ ಓಡಿಹೋಯಿತು. ಆಮೆ ಇನ್ನೂ ಹಿಂದೆ ಇದೆ ಎಂದು ಮೊಲ ಮರದ ಕೆಳಗೆ ಮಲಗಿ ವಿಶ್ರಾಂತಿ ತೆಗೆದುಕೊಂಡಿತು ಮತ್ತು ನಿದ್ದೆ ಹೋಯಿತು. ಆಮೆ ನಿಧಾನವಾದರೂ ನಿಲ್ಲದೆ ಧೈರ್ಯದಿಂದ ಮುಂದೆ ಸಾಗುತ್ತಲೇ ಇತ್ತು. ಸಮಯ ಕಳೆಯುತ್ತಾ ಅದು ಗುರಿಗೆ ತಲುಪಿತು. ಎಲ್ಲ ಪ್ರಾಣಿಗಳು ಆಮೆಗೆ ಚಪ್ಪಾಳೆ ತಟ್ಟಿದವು. ಮೊಲ ಎಚ್ಚರಗೊಂಡಾಗ ಆಮೆ ಗೆದ್ದಿತ್ತು. ಮೊಲ ತನ್ನ ಅಹಂಕಾರಕ್ಕೆ ಲಜ್ಜೆ ಪಟ್ಟಿತು.